ಇದಕ್ಕೆ ಅವರು ಚೀರಾಡ್ತಾ ಇದ್ದಾರೆ, ತಪ್ಪದ. ನಿರಾಣಿ ಇಬ್ಬರು ವೈರಿಗಳು, ನಿರಾಣಿ ಮತ್ತು ಯತ್ನಾಳರು ರಾಜಕೀಯವಾಗಿ ಇವತ್ತಿಬ್ಬರು ಒಂದಾಗಿ ಮಾತಾಡೋದಂಗೆ ಮಾತಾಡಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ತೆಗೆದುಕೊಂಡಂಥ ನಿರ್ಣಯವನ್ನು ನಿರಾಣಿ ಮತ್ತು ಯತ್ನಾಳ್ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ಬಿ ಜೆ ಪಿಗರು ಅನೇಕ ವಿರೋಧ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲೇ ಸರ್ಕಾರಗಳು, ಯಾವುದೇ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಬುದ್ಧಿವಂತಿಕೆಯಿಂದ ತಮ್ಮ ಜಾನ್ಮಿಂದ ಒಂದಿಷ್ಟು ಜನ ಕೊಟ್ಟಂಗೆ ಮಾಡೆ ಇವ್ರನ್ನ ಸಮಾಧಾನ ಮಾಡಿ ನೆತ್ತಿಗೆ ನೀರು ಬಿಡೋದು ಕೂಡಿಸಿದ ರೈತರನ್ನ ನೋಡೋದಕ್ಕೆ ಹೌದಪ್ಪ ಇದು ಗೆದ್ದಾರ ರೈತರು ಅನ್ನುವಂಥದ್ದು. ಆದರೆ ಸ್ವತಃ ರೈತರು ಅವತ್ತ, ಯಾಕಂದರೆ ಸ್ವತಃ ನಮಗೆ ಗಂಗಾಧರಪ್ಪನವರು, ಕೆ ಟಿ ಗಂಗಾಧರಪ್ಪನವರು 4,500ರಿಂದ 4,700 ತನಕ ಖರ್ಚು ಬರ್ತದೆ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಚಾನಲ್ ಕೊಟ್ಟಂಥ ಇಂಟರ್ವ್ಯೂನಲ್ಲಿ. ಇದರ ಅರ್ಥ ಏನಪ್ಪ ಅಂದ್ರೆ ಪ್ರತಿ ಟನ್ನಿಗೆ ನಾವು 1,200 1,000 ರೂಪಾಯಿಗಳನ್ನು ಲಾಸ್ ಮಾಡ್ಕೊಳ್ತಾ ಇದ್ದೇವೆ. ಇದರ ಎರಡು ಮಾತಿಲ್ಲ, ಇನ್ನೂ ಹೆಚ್ಚಿಗೆ ಕಡಿಮೆ ಇಲ್ಲ. ನನ್ನ ಅಭಿಪ್ರಾಯದಲ್ಲಿಂದ 2,000 ರೂಪಾಯಿಗಟ್ಟಲೆ ಹೋಗ್ತಾ ಇದ್ದಾವೆ. 5,000 ಮೇಲೆ ಖರ್ಚು ಬರ್ತದೆ 1 ಟನ್ ಬೆಳೆಯೋದಕ್ಕೆ. ಇಳುವರಿ ನಿಮಗೆ ಗೊತ್ತದ, ಈಗ ಅದು 11.5 12 ಅಂತ ಹೇಳ್ತಾರೆ. ಮೊದಲು 7.5 8 9 ಇತ್ತು. ಇವತ್ತು ಎಷ್ಟು ಯಾವ ಪ್ರಮಾಣದಲ್ಲಿ ಅದು ಬರಬೇಕಾದ್ರೆ ಸಾಧ್ಯ ಇಲ್ಲ. ಅದು ಕಡಿಮೆ ಇದ್ದಾಗ ರೇಟು ಕಡಿಮೆ ಆಗ್ತದೆ. ಮತ್ತು ಟ್ರಾನ್ಸ್ಪೋರ್ಟದ್ದು ಅಲ್ಲಿ ಹೊಡಿತಾರೆ, ಎಲ್ಲ ಕಡೆ ಮೋಸ. ಇವತ್ತೇನೋ ಗೆದ್ದಿದ್ದೀವಿ ಅನ್ನೋ ಕಾರಣಕ್ಕಾಗಿರೋ ಸಂತೋಷ ಪಡುವಂಥದ್ದು ಪಟಾಕ್ಷ ಹಾರಿಸುವಂಥ ಕೆಲಸಗಳನ್ನ ನಮ್ಮ ರೈತ ಸಂಘದವರು ಮಾಡಿದ್ದಾರೆ. ಆದರೆ ನಿಜವಾಗಿಯೂ ಅವ್ರು ಗೆದ್ದಾರಂತ ಹೇಳಲಿಕ್ಕೆ ಅನ್ನೋದು ಸಾಧ್ಯನೇ ಇಲ್ಲ. ನಮ್ಮ ಅದರಲ್ಲೂ ಕೆ ಟಿ ಗಂಗಾಧರಪ್ಪನವರ ಅಭಿಪ್ರಾಯ ಅಥವಾ ರೈತ ಸಂಘದ ಅನೇಕ ಲೀಡರ್ ಜೊತೆ ನಾನು ಮಾತಾಡಿದ್ದೀನಿ. ಅವ್ರ ಅಭಿಪ್ರಾಯ ಕೇಳಿದಾಗ